ಗುಡ್ಡದ ಭೂತ ನಿಜವಾದ ಭೂತವೇ? ಕಮರೊಟ್ಟು ಹಳೆ ಮನೆಯ ಭೂತ ನಿಜವಾದ ಭೂತವೆನ್ನುವುದು ಸಂಶಯಾತ್ಮಕ. ಯಾರು ಮಾರಾಯ ಅದನ್ನು ಬರೆದವ? ಮುಂದೋದು. ಗುಡ್ಡದ ಭೂತವೆಂದು ಊರಲ್ಲೆಲ್ಲ ಪ್ರಸಿದ್ಧವಾಗಿರುವ ಈ ಭೂತ ಅಮಾವಾಸ್ಯೆ ಎದುರು ರಾತ್ರಿ ಕಾಣಿಸಿಕೊಂಡು ಮನೆಯವರಿಗೆ ಉಪದ್ರ ಕೊಡುತ್ತದೆ ಅಂತೆ. ಬಾವಿಗೆ ಹಾರುವುದು, ಹೊಯ್ಗೆ ಬಿಸಾಡುವುದು, ಮಧ್ಯರಾತ್ರಿ ಅಂಗಳದಲ್ಲಿ ಕುಣಿಯುವುದು ಮುಂತಾದ ಚೇಷ್ಟೆಗಳನ್ನು ಮಾಡುವ ಈ ಭೂತಕ್ಕೆ ಬಹಳ ನಾಚಿಕೆಯಂತೆ. ಈ ಭೂತವನ್ನು ಕಾಣಬೇಕೆಂದು ಕಾದು ಕೂತರೆ ಈ ಭೂತ ಬರೋದೇ ಇಲ್ಲವಂತೆ. ಈಚೆಗೆ ಬೊಂಬಾಯಿಯಿಂದ ನಿವೃತ್ತರಾಗಿ ಬಂದು ಈ ಮನೆಯನ್ನು ಕೊಂಡುಕೊಂಡು ತನ್ನ ಮಗಳ ಜೊತೆ ವಾಸವಾಗಿರುವ ಗಿರಿಯಪ್ಪ ಎಂಬುವರು ಈ ಭೂತದ ಚೇಷ್ಟೆ ಉಪದ್ರಗಳಿಂದ ಬೇಸತ್ತಿದ್ದಾರೆ. ಇದು ನಿಜವಾದ ಭೂತವಲ್ಲ, ಯಾರೋ ಭೂತದ ಸೋಗು ಹಾಕಿ ತೊಂದರೆ ಕೊಡುತ್ತಿದ್ದಾರೆ ಎನ್ನುವುದು ಈಗಾಗಲೇ ಕೆಲವರ ಗಮನಕ್ಕೆ ಬಂದಿದೆ. ಆದರೆ ಅಂಧಶ್ರದ್ಧರಾದ ಊರಿನ ಕೆಲವು ಜನ ಇದನ್ನು ನಿಜವಾದ ಭೂತವೆಂದು ನಂಬಿ ಮೂಢನಂಬಿಕೆಯನ್ನು ಪೋಷಿಸುತ್ತಿರುವುದು ವಿಷಾದನೀಯ. ಜನರ ಅಂಧಶ್ರದ್ಧೆ ದೂರವಾಗಬೇಕು. ಭೂತದ ವೇಷದಲ್ಲಿ ಜನರನ್ನು ಮೋಸಗೊಳಿಸಿ ಹಿಂಸಿಸುವವರ ಬಣ್ಣ ಬಯಲಾಗಬೇಕು. ಅದಕ್ಕೆ ಜನರಲ್ಲಿ ವೈಜ್ಞಾನಿಕ ದೃಷ್ಟಿಕೋನ ಬೆಳೆಯಬೇಕು. ಈ ಭಾವನೆಯನ್ನು ಅನುಮೋದಿಸುವ ಜನ ಯಾವುದೇ ಊರಲ್ಲಿರಲಿ ಒಟ್ಟಾಗಿ ಅಂಧಶ್ರದ್ಧೆಯ ಭೂತವನ್ನು ಹೊಡೆದೋಡಿಸೋದರಲ್ಲಿ ನೆರವಾಗಬೇಕು. ಏನು ಧೈರ್ಯ ಮಾರ್ಯಾರೆ ಒಂದು ಗುಡ್ಡದ ಭೂತ ಸುಳ್ಳು ಅಂತಾನಲ್ಲ? ಯಾವನೋ ತಲೆ ಕೆಟ್ಟವನು ಬರೆದಿರ್ಬೇಕು. ನೆತ್ತರ್ಕಾರಿ ಸಾಯ್ಲಿ ಕುಂಟಿವ್ರೆಲ್ಲ. ಹಾ ನೀವೆಲ್ಲ ಕೂತ್ಕೊಳ್ಳಿ. ತಿಂಡಿ ತಿನ್ನುತ್ತಾ ಕಾದ್ ಬಿಡುತ್ತಾ ಮಾತನಾಡಿ. ಈಗ ಬಿಸಿ ಬಿಸಿ ತಿಂಡಿದೆ. ಏನು ಕೊಡ್ಲಿ ತಮ್ಮಣ್ಣಿಗೆ? ನಂಗೊಂದು ಬಿಸ್ಕಟ್ ಅಂಬಡೆ. ನಾರಾಯಣಪ್ಪನಿಗೆ ಏನು ಕೊಡ್ಲಿ? ಅವಲಕ್ಕಿ ಕೊಡ್ಲಾ? ಬೇಡ, ಇಡ್ಲಿ ಕೊಡಿ. ನನಗೂ ಇಡ್ಲಿ. ಅಲ್ಲ, ನಾನು ಕಣ್ಣಾರೆ ಕಂಡದ್ದು, ಆ ಮನೇಲಿದ್ದ 4 ಒಕ್ಕಲುಗಳು ನೋಡಿದ್ದು ಅನುಭವಿಸಿದ್ದು ಅದೆಲ್ಲ ಸುಳ್ಳ? ಹಾಗಾದ್ರೆ ಕೋದಂಡ ಮಾಸ್ಟರ್ ಮಗುವನ್ನು ಭೂತ ಬಾವಿಗೆ ದೂಡಿದ್ದು ಸುಳ್ಳ? ಸುಳ್ಳು ಅಂತ ಮಾತ್ರವಲ್ಲ, ಅದು ಭೂತದ್ದು ಚೇಷ್ಟೆ ಅಂತಾನೆ. ಹಾಗೆಲ್ಲ ಅನ್ಬಾರ್ದು. ಅನಾದಿ ಕಾಲದಿಂದಲೂ ಈ ತುಳುನಾಡಿನಲ್ಲಿ ಭೂತಾರಾಧನೆ ನಡೆದಿದೆ. ಅಂಥದ್ರಲ್ಲಿ ಭೂತದ ಚೇಷ್ಟೆ ಅನ್ನುವನು ಅಜ್ಞಾನಿ ಅಷ್ಟೇ. ಕಮ್ತೇರೆ, ಓ ಕಮ್ತೇರೆ, ಇವತ್ತಿನ ಪೇಪರ್ ನೋಡಿದ್ರಾ? ಬನ್ನಿ, ನೀವು ಈಗ ಬರುದಾ? ಆಗಲಿಂದಲೂ ಇದೇ ವಿಷಯ ಮಾತುಕತೆ ನಡೀತಾ ಇದೆ. ಅದು ನಿಜವಾದ ಭೂತ ಅಲ್ಲಂತೆ, ವೇಷ ಹಾಕಿ ಉಪದ್ರ ಕೊಡ್ತಂತೆ. ಇದು ಯಾರಾದ್ರು ನಂಬ ಮಾತಾ? ಭೂತಕ್ಕೆ ನಾಚಿಕೆ ಅಂತ ತಮಾಷೆ ಬೇರೆ ಮಾಡಿದ್ದಾರೆ. ತಮಾಷೆ ಮಾಡಿದ್ರೆ ಈ ಭೋಜಣ್ಣ ಹೇಳ್ದಾಗೆ ರಕ್ತಕಾರಿ ಸಾಯ್ತಾನೆ. ಈ ಊರಿನವರನ್ನೆಲ್ಲ ಅಂಧಶ್ರದ್ಧರು ಅಂತ ಕರೆದಿದ್ದಾನೆ. ಅಂದ್ರೆ ಇಡೀ ಊರಿಗೆ ಅವಮಾನ ಮಾಡಿದ್ದಾನೆ. ಏನು ಕೊಡ್ಲಿ ಹಂಗಾರನಿಗೆ? ನನಗೆ ಇಡ್ಲಿ ಕೊಡಿ. ನಂಗೊಂದು ಬಿಸ್ಕುಟ್ ಅಂಬಡೆ, ಆಮೇಲೆ ಒಂದು ಶಿರಾ. ಓಯ್ ಆಟ ಬಿಡೋಣ. ಅರೆ, ಏನಿದು ಆಶ್ಚರ್ಯ! ಗಡಂಗಿನ ದಾರಿಯನ್ನು ಹಿಡಿಯುವವನು ತಪ್ಪಿ ಈ ದಾರಿಯಾಗಿ ಬಂದಿದೆಯಲ್ಲ? ಗುಡ್ಡದ ಭೂತ ಮೋಸ ಅಂತೆಲ್ಲ ಪೇಪರ್ನಲ್ಲಿ ಬಂದಿದೆಯಂತ ಅಲ್ಲ, ಅದು ಯಾರು ಕೊಟ್ಟದ್ದು? ನಾನು ಕೊಟ್ಟದಲ್ಲ ಮಾರಾಯ. ಯಾರು ಅಂತ ನೀನೇ ಹೇಳಬೇಕು. ಭೂತಕ್ಕೆ ನಿಲ್ಲುವ ಪಂಬದ ನೀನು. ಎಡ್ಡೆ ಮದಿಪು ವಾ, ಇವತ್ತು ತುಂಬ ಜನ ಸೇರಿದ್ದಾರೆ. ನೆಕ್ಲಿಗೆ ಮಾತ್ರ ಪೇಪರ್ ಬೈದಿನ ಗೊತ್ತಾಡ ಬೊಕ್ಕ ಅವನೇ ಪಾತ್ರ ಹೊಂದಿರ್ತೀನಿ ಮಾರಾಯ. ನೂರಾರು ವರ್ಷಗಳಿಂದ ಈ ಭೂತವನ್ನು ನಂಬಿಕೊಂಡು ಬಂದಿರುವ ನಮ್ಮ ಹಿರಿಯರಿಗೂ ಅವಮಾನ ಮಾಡಿದ್ದಾನೆ. ಅವನನ್ನು ಹಾಗೆ ಬಿಡಬಾರ್ದು. ಭೂತ ದರ್ಶನ ಮಾಡಿಸೋಣ. ಅವನ್ ನೆಳ್ಕೊಂಬಂದು ಭೂತದ ಮುಂದೆ ನಿಲ್ಸೋಣ. ನಿಲ್ಲಿಸಿ ಅವನು ಎದುರಿ ಉಚ್ಚೆ ಒಯ್ಯದಿದ್ರೆ ಮತ್ತೆ ಹೇಳಿ. ಇಷ್ಟೆಲ್ಲ ಮಾತನಾಡಿದಿರಿ. ಅವನು ಬರೆದವನು ಯಾರು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತುಂಟಾ? ವಿಶೇಷ ವರದಿಗಾರ ಅಂತ ಬರ್ದಿದೆ. ಆ ವಿಶೇಷ ವರದಿಗಾರ ಯಾರು ಅಂತ ನಮ್ಗೆ ಗೊತ್ತಿಲ್ವಾ? ಹಾಗಾದ್ರೆ ಅವನನ್ನು ಹೋಗಿ ಹಿಡಿಯುವ. ಮಗನೇ, ಭೂತಕ್ಕೆ ಊರವರಿಗೆ ಅವಮಾನ ಮಾಡಿದೆ ಅಂತ ಅವನಿಗೆ ತಿಳಿಯುವ ಹಾಗೆ ಹೇಳುವ. ಯಾರು ಬರೆಸಿದ್ದು ಅಂತ ನಿಮಗೆ ಖಂಡಿತವಾಗಿ ಗೊತ್ತಿದ್ರೆ ಸರಿ. ಬರೇ ಸಂಶಯದ ಮೇಲೆ ಯಾರ ಮೇಲೆ ಆದರೂ ಅಪವಾದ ಹೊರಿಸೋದು ಸರಿಯಲ್ಲ. ನಮ್ಗೆ ಖಂಡಿತ ಗೊತ್ತುಂಟು, ಅವ ಈ ಊರಿನವನಲ್ಲ. ಪರ ಊರಿಂದ ಬಂದು ಇಲ್ಲಿ 3 ಕಾಸಿನ ಬುದ್ಧಿ ತೋರಿಸ್ಲಿಕ್ಕೆ ಶುರು ಮಾಡಿದ್ದಾನೆ. ಯಾರು ಮಾರಾಯ ಅವ? ಆ ಮಾಸ್ಟರ್ ಭಾವ, ಬೊಂಬಾಯಿ ಅವ. ಹೌದಾ? ಆ ಹೀರೋ ತರ ಡ್ರೆಸ್ ಮಾಡ್ಕೊಂಡು ತಿರುಗ್ತಿರ್ತಾರೆ ಅವನ? ನನಗೂ ಅವನೇ ಇರಬಹುದೇನೋ ಅಂತ ಸಂಶಯ ಬಂದಿತ್ತು. ಸಂಶಯ ಏನು? ಅವನು ಆ ಮನೆ ಫೋಟೋ ತೆಗೆದದನ್ನು ನೋಡಿದವರಿದ್ದಾರೆ. ಹಾಗಾದ್ರೆ ಸರಿ, ಅವನ ಭಾವನದ ದೂರು ಕೊಡಿ. ಮಾಸ್ಟ್ರು ಒಳ್ಳೆ ಜನ, ಗಲಾಟೆ ಮಾತ್ರ ಮಾಡಬೇಡಿ.
ನಮಸ್ಕಾರ ಅಮ್ಮ. ಮಾಸ್ಟ್ರು ಶಾಲೆಗೆ ಹೋಗಿ ಆಯ್ತಾ? ಇಲ್ಲ, ಹೊರಡ್ತಿದ್ದಾರೆ. ಕರೀತೀನಿ. ಯಾರು? ಓ, ಕಮ್ತಿಯವರು. ನಮಸ್ಕಾರ. ಬನ್ನಿ, ಇಷ್ಟೆಲ್ಲ ಜನ ಒಟ್ಟಾಗಿ ಬಂದಿದ್ರಲ್ಲ, ಬನ್ನಿ ಒಳಗೆ. ಏನಿಲ್ಲ, ಹೀಗೆ ಶಾಲೆಗೆ ಹೊರಟದ್ದ? ಹೌದು, ಆದ್ರೆ ಬನ್ನಿ ಒಳಗೆ, ಪರವಾಗಿಲ್ಲ. ನಿಮ್ಮ ಸಮಯ ಹಾಳು ಮಾಡೋದಿಲ್ಲ. 2 ನಿಮಿಷ ಹೀಗೆ ಬರ್ತೀರಾ? ಏನ್ ಸಮಾಚಾರ ಕಮ್ತಿಯವರೇ? ಇಷ್ಟೆಲ್ಲ ಜನರನ್ನು ಒಟ್ಟು ಮಾಡ್ಕೊಂಡು ಬಂದಿದ್ದೀರಲ್ಲ, ಏನ್ ಹೇಳಿ? ಇವತ್ತಿನ ಪೇಪರ್ನಲ್ಲಿ ಕಮರಟ್ಟು ಮನೆ ವಿಷಯ, ಗುಡ್ಡದ ಭೂತದ ವಿಷಯ ಎಲ್ಲ ಬಂದದನ್ನು ನೀವೇನಾದ್ರೂ ನೋಡಿದ್ದೀರಾ? ಇಲ್ವಲ್ಲ. ಇಗಳಿ, ಇದರಲ್ಲಿದೆ ನೋಡಿ. ಅದರಲ್ಲಿ ಬರ್ತದನ್ನು ಸ್ವಲ್ಪ ಓದಿ. ಏನ್ ಬರ್ದಿದ್ದಾರೆ ನೋಡೋಣ. ಅಲ್ಲ, ಅವ್ರಿಗೆ ಯಾಕೆ ತಡ ಮಾಡೋದು? ಅದನ್ನು ನೀವು ಆಮೇಲೆ ಓದಿ ಸರ್. ಮೊದಲು ನಾವು ಬಂದ ಉದ್ದೇಶ ಹೇಳಿಬಿಡ್ತೀನಿ. ಆ ಲೇಖನದಲ್ಲಿ ಗುಡ್ಡದ ಭೂತ, ಸುಳ್ಳು, ಮೋಸ ಅಂತ ಎಲ್ಲ ಬರ್ತಿದ್ದಾರೆ. ಊರಿನ ಭೂತವನ್ನು ಹೊಡೆದೋಡಿಸ್ಲಿಕ್ಕೆ ಪರ ಊರಿನವರು ಸಹಾಯ ಮಾಡಬೇಕು ಅಂತ ಬರೆದಿದ್ದಾನೆ. ನಾವು 100 ವರ್ಷಗಳಿಂದ ನಂಬಿಕೊಂಡು ಬಂದಿರೋ ಭೂತವನ್ನು ಅವನು ಹೊಡೆದೋಡಿಸ್ತಾನಂತೆ. ಅವನಿಗೆ ತಲೆ ಸರಿ ಉಂಟಾ? ಅಲ್ಲ, ನೀವು ಸ್ವಲ್ಪ ಸುಮ್ಗಿದ್ರೆ ನಮಗೆ ಮಾತಾಡಲಿಕ್ಕೆ ಬಿಡ್ತೀರಾ? ನೋಡಿ ಸರ್, ಈ ಲೇಖನ ಓದಿ ಊರಲ್ಲಿ ಕೆಲವರೆಲ್ಲ ಸಿಟ್ಟೆದ್ದಿದ್ದಾರೆ. ಅದನ್ನು ನಿಮ್ಮ ಗಮನಕ್ಕೆ ತರೋಣ ಅಂತ ಬಂದೆ. ಯಾಕೆಂದರೆ ಈ ಲೇಖನ ಬರೆಸಿರೋ ನಿಮ್ಮ ಭಾವ ಅಂತ ಕೆಲವರಿಗೆಲ್ಲ ಗುಮಾನಿ ಬಂದುಬಿಟ್ಟಿದೆ. ಯಾರು? ನಮ್ ಶ್ರೀನಿವಾಸ. ಶ್ರೀನಿವಾಸ. ಒಂದ್ ನಿಮಿಷ. ಅದ್ಯಾರು ಹೇಳುದು? ಇಲ್ಲಪ್ಪ, ಅವನ ಅದಕ್ಕೆಲ್ಲ ಹೋಗೋನಲ್ಲ. ಅವನ್ ಯಾಕೆ ಬರೆಸ್ಬೇಕು? ಅದನ್ನೇ ನಾವು ಕೆಳಗೆ ಬಂದಿರೋದು. ಯಾಕೆ ಬರ್ಸಿದ್ದು ಅಂತ. ಅವ್ನ್ ಬೇರೆ ಕೆಲಸ ಇಲ್ವಾ? ಅವನೆಲ್ಲಿ ಹೋಗಿದ್ದಾನೆ? ಪೇಟೆಗೆ ಹೋಗಿರ್ಬೇಕು. ಟಾರ್ಚಿಗೆ ಸೆಲ್ ಹಾಕೊಂಡ್ ಬರ್ತೀನಿ ಅಂತ ಹೋದ. ಕಮ್ತಿಯವರೇ, ಓ ಕಮ್ತಿಯವರೇ, ಸ್ವಲ್ಪ ಬನ್ನಿ ಇಲ್ಲಿ. ನಾನು ಅವನನ್ನು ವಿಚಾರಿಸ್ತೇನೆ. ಅವನೇ ಇದನ್ನು ಬರೆಸಿದ್ದಾದರೆ ತಪ್ಪು ಕೆಲಸ ಮಾಡಿದ್ದಾನೆ. ತನಗೆ ಸಂಬಂಧವಿಲ್ಲದ ವಿಷಯಕ್ಕೆ ಅವನು ಕೈ ಹಾಕಬಾರ್ದಿತ್ತು. ಅದನ್ನೇ ನಾವು ಕೇಳೋದು, ಅವನಿಗೆ ಅಧಿಕ ಪ್ರಸಂಗ ಯಾಕೆ ಅಂತ. ನೀನು ಸುಮ್ಮನೆ. ಅಲ್ಲ, ಅದು ಸುಮ್ಮನೆ ಹೇಳಿದ್ದು. ಕಮ್ತಿಯವರೇ, ನಾನು ಅವನನ್ನು ಕೇಳ್ತೇನೆ. ನನಗೆ 1 ದಿವಸದ ಸಮಯ ಕೊಡಿ. ಹೇಳಿ ಅವರಿಗೆ. ಯಾಕೆಂದ್ರೆ ಭೂತವನ್ನು ಕೆಣಕಿದ್ರೆ ಅವರಿಗೆ ಕೇಡು. ಅಂತವರನ್ನು ಭೂತ ಸುಮ್ಮನೆ ಬಿಡುದಿಲ್ಲ. ನೆತ್ತರಕ್ಕಾಗದು ಪರ್ಸ. ಒಳ್ಳೇದು ಮಾಸ್ಟ್ರೇ, ನಾವಿನ್ನು ಬರ್ತೇವೆ. ನೀವು ಸ್ವಲ್ಪ ವಿಚಾರಿಸಿ ಅವನಿಗೆ ಬುದ್ಧಿ ಹೇಳಿ. ಖಂಡಿತ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ಒಂದು ಹಾಗೆ ನಿನಗೇನಾದರೂ ಇದರ ವಿಷಯ ಹೇಳಿದಾನಾ? ನನ್ಗೇನು ಹೇಳಲಿಲ್ಲ. ಆದ್ರೆ ಫೋಟೋ ತೆಗಿಲಿಕ್ಕೆ ಅಂತ ಕ್ಯಾಮ್ರಾ ಇಟ್ಕೊಂಡು ಹೋಗಿದ್ದ. ಅವನೇ ಬರ್ಸಿರ್ಲೂಬಹುದು. ಮತ್ತೆ ಆಗ ಅವನಲ್ಲ ಅಂತ ಅವರೆದುರಿಗೆ ವಾದಿಸಿದೆಯಲ್ಲ ನೀನು. ಮತ್ತೇನು, ಅವನೇ ಅಂತ ಡಂಗುರು ಓಡಿಸ್ಬೇಕಿತ್ತ? ಅವನಿಗೆ ಆ ಹುಡುಗಿ, ಅವಳ ಅಪ್ಪ ಅಂದ್ರೆ ತುಂಬಾ ಕನಿಕರ. ಈ ಕನಿಕರದಿಂದ ಅವನು ಬೇಡದ ಕೆಲಸ ಮಾಡಿದ್ದಾನೆ. ಅವನ ಮನೆಗೆ ಬಂದ್ರೆ ಹೇಳೋ, ಸಂಜೆ ನಾನು ಬರೋ ತನಕ ಇಲ್ಲೇ ಇರಬೇಕು ಅಂತ. ಏನೋ? ಹಲೋ, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಮನೆ ಫೋಟೋ ಈ ಪೇಪರ್ನಲ್ಲಿ ಬಂದಿದೆ. ತಗೊಳ್ಳಿ, ಇದು ನಿಮ್ಮ ಕಾಪಿ. ಲೆಟ್ ಮಿ ಹೆಲ್ಪ್ ಯು. ಥ್ಯಾಂಕ್ಸ್. ನನ್ನ ಅನುಮಾನ ನಿಜ ಆಯ್ತು. ಏನದು? ಬೆಳಿಗ್ಗೆ ಆ ಭೋಜನ ಬಂದಿದ್ದವನು ಅಪ್ಪನ ಕರ್ಕೊಂಡು ಹೋಗಿ ಏನೇನೋ ಕಿವಿ ಓದ್ಬಿಟ್ಟಿದ್ದಾನೆ. ಆಮೇಲಿಂದ ನನ್ನ ಹತ್ರ ಮಾತಿಲ್ಲ, ಕತೆ ಇಲ್ಲ. ದೇವ್ರ ಪೂಜೆ ಕೂತ್ಬಿಟ್ಟಿದ್ದಾರೆ. ನಂಗೊಂದು ಸ್ವಲ್ಪ ವಿಚಿತ್ರ ಅನಿಸ್ತು. ಓ, ಹಾಗಾದ್ರೆ ಈ ಪೇಪರ್ನ ನಿಮ್ಮ ತಂದೆಗೆ ತೋರಿಸದೇ ಇರೋದೇ ಒಳ್ಳೇದು. ಬಹುಶಃ ಇದನ್ನೇ ಅವ್ರ ಕಿವಿಗೆ ಊದಿರ್ಬೇಕು ಅವನು. ಅರೆ, ನಿಮ್ಮ ಎದುರು ಮನೆ ಭೂತ ಈ ಕಡೆನೇ ನೋಡ್ತಾ ಇದೆ. ಇಲ್ಲಿ ನಾನೊಂದು ಸ್ವಲ್ಪ ಪೇಟೆಗೆ ಹೋಗ್ಬಿಟ್ಟು ಬರ್ತೀನಿ. ಈ ನ್ಯೂಸ್ ಬಗ್ಗೆ ಜನರ ಪ್ರತಿಕ್ರಿಯೆ ಏನು ಅಂತ ತಿಳ್ಕೊಬೇಕು. ಸರಿ, ಆದ್ರೆ ಸ್ವಲ್ಪ ಜಾಗೃತಿಯಾಗಿರಿ. ಯಾರ ಮೇಲಾದ್ರೂ ಸಿಟ್ಟಿಗೆದ್ದು ಜಗಳ ಮಾಡಬೇಡಿ. ಡೋಂಟ್ ವರಿ, ನನ್ನ ಸಿಟ್ಟು ಜಗಳ ಎಲ್ಲ ಏನಿದ್ರು ಆ ಭೂತದ ಮೇಲೆ. ಬರ್ಲಾ? ಓಕೆ. ಓ ನೋ. ಏನಾಯ್ತು? ಅಲ್ಲಿ ನೋಡಿ, ಇನ್ನೊಂದು ಭೂತ. ಈ ಸಲ ಮಾತ್ರ ಅವನನ್ನು ತಪ್ಪಿಸ್ಕೊಳಕ್ ಬಿಡಲ್ಲ. ಸಿಯೋ.
ರತ್ನ, ಆ ಪೇಪರ್ ಇಲ್ಲಿ ಕೊಡು. ರಾಮಕೃಷ್ಣ ನಿಂತ್ಕೋ. ಅಯ್ಯಪ್ಪ ನಿಲ್ಲೋ. ನನ್ ಬಿಟ್ಬಿಡಿ ಸರ್. ಎಲ್ಲ ನೋಡ್ತೀಯ? ನಿಲ್ಲು. ನಿಂತ್ಕೊಳ್ಳೋ. ಬಿಟ್ಬಿಡಿ ಸರ್. ಸರ್ ನೋಡಿ. ನಿಂತ್ಕೊಳ್ಳೋ. ಸರ್ 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 ಬಿಟ್ಬಿಡಿ ಸರ್. ನಮ್ಮ ಮಾತೆಲ್ಲ ಕದ್ ಕೇಳ್ತಿದ್ಯಾ? ಇಲ್ಲ ಸರ್, ನಾನು ಏನು ಕೇಳಲೇ ಇಲ್ಲ ಸರ್, ಕದ್ ಕೇಳ್ತಿಲ್ಲ ಸರ್. ಮತ್ತೆ ಏನ್ ಮಾಡ್ತಿದ್ದೆ? ನೋಡಿ ಹೊಡಿಬೇಡಿ ಸರ್. ಸರ್ ಬಿಟ್ಬಿಡಿ. ರಾಮಕೃಷ್ಣ ಹೊಡಿಬೇಡಿ ಸರ್, ಹೊಡಿಬೇಡಿ. ನಾನು ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದಿದ್ದು ಸರ್. ನನ್ನ ಹತ್ರ ಮಾತಾಡ್ಬೇಕು ಅಂತ ಬಂದವನು ನನ್ನ ಮಾತು ಕದ್ ಕೇಳ್ತಿದ್ಯಾ? ನೀನು ಬಾಂಬೆಲಿ ಸಿನಿಮಾ ಸೇರ್ಬೇಕು ಅಂತೀಯಾ? ನನ್ನ ಹತ್ರ ಫೋಟೋನ ತೆಗೆಸ್ಕೋತೀಯಾ? ಮತ್ತೆ ನನ್ನ ಮಾತು ಕದ್ ಕೇಳಿ ಊರವ್ರಿಗೆಲ್ಲ ಹೋಗಿ ಹೇಳ್ತಾ ಇದೆಯಾ? ಇಲ್ಲ ಸರ್, ಇವತ್ತು ನ್ಯೂಸ್ ಪೇಪರ್ನಲ್ಲಿ ಗುಡ್ಡದ ಬುದ್ಧದ ವಿಷಯವಾಗಿ ಏನೋ ಬರ್ದಿದ್ರಲ್ಲ. ನಾನಲ್ಲ ಕಣ ಬರ್ದಿದ್ದು, ಯಾರೋ ರಿಪೋರ್ಟರ್ ಬರ್ದಿರ್ಬೇಕು. ಅದನ್ನ ಯಾರು ನಂಬ್ತಿಲ್ಲ ಸರ್. ಯಾಕೋ ನಂಬ್ತಾ ಇಲ್ಲ? ಯಾಕಂದ್ರೆ ನೀವು ಫೋಟೋ ತೆಗ್ದದನ್ನ ಕಂಡೋರಿದ್ದಾರೆ, ಗೊತ್ತಾ? ಅವತ್ತು ನಾನು ಫೋಟೋ ತೆಗೆದಿದ್ದಂತೂ ನಿಜ, ಆದ್ರೆ ಅದು ಊರವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಸರ್. ಅದನ್ನೆಲ್ಲ ನೀವೇ ಬರ್ಸಿದ್ದು ಅಂತ ಹೇಳ್ತಾರೆ. ಮತ್ತೆ ನಾನು ಬರ್ಸಿದ್ದು ಅಂತ ಹೇಳ್ತೀನೋ? ಹೌದು ಸರ್, ಊರಿನ ಮುಖಂಡರು ಕೆಲವ್ರು ನಿಮ್ಮ ಮನೆ ಹತ್ರ ಸೇರ್ತಿದ್ದಾರೆ. ನಿಮ್ಮ ಭಾವನ್ಗೆ ದೂರ ಕೊಡೋರಿದ್ದಾರೆ. ಅದನ್ನೇ ಹೇಳ್ಬಿಟ್ಟು ಹೋಗೋಣ ಅಂತ ಬಂದದ್ದು. ಏನೋ ಆ ದೂರು? ನೀವು ಈ ಭೂತನ ಸುಳ್ಳು ಪೊಳ್ಳು ಅಂತ ಅವಮಾನ ಮಾಡಬಾರ್ದಾಗಿತ್ತು ಸರ್. ಬೇರೆ ಭೂತಗಳ ವಿಷಯ ನಂಗೆ ಗೊತ್ತಿಲ್ಲ, ಆದ್ರೆ ಈ ಭೂತ ಮಾತ್ರ ಇಲ್ಲ ಸರ್. ಬೇರೆ ಭೂತಗಳಾಗೆ ಇದು ನಿಜವಾದ ಭೂತ. ಖಂಡಿತ ಇಲ್ಲ. ನಿಜವಾದ ಭೂತ ಯಾರು ಗೊತ್ತಾ? ನೀನು. ಆ ಬೋಜ, ಅವನ ಹೆಂಡತಿ ರುಕ್ಕು, ನಿನ್ನ ಅಪ್ಪ ಅಂಗಾರ, ಮತ್ತು ಆ ಕುಟ್ಟು ಪಂಬದ. ಇಲ್ಲ ಸರ್, ಹಾಗೆಲ್ಲ ಹೇಳ್ಬೇಡಿ. ಊರವ್ರು ವೈರ ಕಟ್ಕೋಬೇಡಿ ಸರ್. ಈ ಭೂತಗಳನ್ನೆಲ್ಲ ಅವುಗಳ ಪಾಲಕ್ ಬಿಟ್ಟು ನೀವು ಬೊಂಬೈಗೆ ಹೋಗ್ಬಿಡಿ. ಬಡ್ಡಿ ಮಗನೇ, ನನಗೆ ಬುದ್ಧಿ ಹೇಳಕ್ ಬರ್ತೀಯನೋ? ಇಲ್ಲ, ನಿಮ್ಮ ಒಳ್ಳೇದಕ್ಕೆ ಸರ್ ಹೇಳ್ತಿರೋದು. ನೀವು ತುಂಬ ಒಳ್ಳೆಯವರು. ಈ ಕಟ್ನಲ್ಲೆಲ್ಲ ನೀವು ಸಿಕ್ಕಾಕೋಬೇಡಿ. ನಿಮ್ಗಿದ್ರಲ್ಲಿ ಅಪಾಯ ಇದೆ. ಅದಕ್ಕೆ ನೀವು ಬೊಂಬೈಗೆ ಹೋಗಿ ಅಂತ ಹೇಳಲಿಕ್ಕೆ ಬಂದದ್ದು ನಾನು. ಬರ್ತೀನಿ ಸರ್, ಕೆಲಸ ಇದೆ. ಅರೆ ಇರೋ. ಇಲ್ಲ, ಅಪ್ಪ ಬೈತಾನೆ ಸರ್. ಹಂಗಾರಣ್ಣ, ನಾವು ಯಾಕೊಂದು ಕೆಲಸ ಮಾಡಬಾರ್ದು? ನಾವೆಲ್ಲ ಆ ಮನೆಗೆ ಹೋಗಿ ಗಲಾಟೆ ಮಾಡೋ ಬದಲು ನೀವೆಲ್ಲ ಹೋಗಿ ನಮ್ಮ ಮನೆಯಲ್ಲಿ ಕೂತ್ಕೊಳ್ಳಿ. ನಾನು ಹೋಗಿ ಮಾತಾಡಿ ಅವರನ್ನು ಕರ್ಕೊಂಡು ಬರ್ತೇನೆ. ಆಗ್ಬೋದಲ್ಲ? ಹೋಗಿ ಹೋಗಿ. ಈಗ ಆ ಮುದುಕನಿಗೆ ತಿಳಿಯೋ ಹಾಗೆ ಎರಡು ಮಾತು ಹೇಳಬೇಕು. ಅವನ ಮಗಳು ಆ ಹುಡುಗನನ್ನು ಭೇಟಿ ಮಾಡಬಾರ್ದು. ಯಾರು ಮಾತಾಡೋದು? ಈ ಸೋಮಣ್ಣ ಮಾತಾಡ್ಲಿ. ನನಗೆ ಬರೋದಿಲ್ಲಪ್ಪ. ಹಾಗಾದ್ರೆ ನಾರಾಯಣಪ್ಪ ಮಾತಾಡ್ಲಿ. ನಾರಾಯಣಪ್ಪ ಮಾತಾಡ್ಲಿ, ಚೆನ್ನಾಗಿ ಮಾತಾಡ್ತಾನೆ. ಸರಿ, ನೀವು ಹೇಳ್ದ ಹಾಗೆ. ಬನ್ನಿ ಬನ್ನಿ. ಅಲ್ಲ ಕೂತ್ಕೊಳ್ಳಿ, ಬನ್ನಿ ಎಲ್ಲ ಕೂತ್ಕೊಳ್ಳಿ. ಗಿರಿಯಪ್ಪಣ್ಣ, ಇವ್ರು ನಾರಾಯಣಪ್ಪ, ದೊಂಬ, ಗುರುವ, ಇವರಿಗೆಲ್ಲ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟಂತೆ. ವಿಷಯ ಏನು ಅಂತ ನಿಮಗೆ ಗೊತ್ತಿರಬೇಕು. ನಾನಾಗಲೇ ಅವ್ರಿಗೆ ವಿಷಯ ತಿಳಿಸಿದ್ದೇನೆ. ಬೆಳಿಗ್ಗೆ ಅವನೇ ಬಂದಿದ್ನಂತೆ ಇವರ ಮಗಳಿಗೆ ಪೇಪರ್ ತೋರಿಸ್ಲಿಕ್ಕೆ. ಹೌದಾ? ಅವನನ್ನು ಬರಲಿಕ್ಕೆ ಬಿಡಬಾರ್ದು. ಅವನಿಗೆ ಎರಡು ಬಡಿಬೇಕಿತ್ತು. ನಾರಾಯಣಪ್ಪ, ನೀನು ವಿಷಯ ತಿಳಿಸು. ಆ ಹುಡುಗ ನಿಮ್ಮ ಮಗಳ ಜೊತೆ ತಿರುಗಾಡೋದನ್ನು ನಾವು ನೋಡಿದ್ದೇವೆ. ಅದನ್ನು ನೀವು ನಿಲ್ಲಿಸಲೇಬೇಕು. ಯಾಕೆ ಅಂದರೆ ಅದರಿಂದ ನಿಮಗೆ ತುಂಬ ತೊಂದರೆ ಇದೆ. ಆ ಹುಡುಗ ಈ ಗುಡ್ಡದ ಭೂತವನ್ನು ಊರಿನ ಜನರನ್ನು ಗೇಲಿ ಮಾಡಿ ಪೇಪರ್ನಲ್ಲಿ ಹಾಕಿಸಿದ್ದಾನೆ. ಅವನಿಗೆ ಇದರ ಪ್ರತಿಫಲ ಖಂಡಿತ ಸಿಗುತ್ತೆ ಅಲ್ಲ? ನೀವು ಇದರಲ್ಲಿ ಯಾಕೆ ಸಿಕ್ಕಾಕೊಳ್ಬೇಕು? ನೀವು ಒಳ್ಳೆಯವರು, ಪಾಪದವರು ಅಂತ
ಅಂಗರನ್ನ ಭೋಜನ ಆಗಾಗ ಹೇಳ್ತಾ ಇರ್ತಾರೆ. ಆದ್ದರಿಂದ ನಿಮಗೆ ಸ್ವಲ್ಪ ಜಾಗೃತಿ ಹೇಳೋದು ಊರಿನವರಾದ ನಮ್ಮ ಧರ್ಮ ಅಂತ ನಾವು ಬಂದದ್ದು. ನೀವು ಹೇಳಿದ್ದು ನನಗೆ ಅರ್ಥ ಆಗಿದೆ. ಭೋಜಣ್ಣ ನೀವು ಬರುವ ಮೊದಲು ನನಗೆಲ್ಲ ಹೇಳಿದ್ರು. ನಾನು ನನ್ನ ಮಗಳಿಗೆ ತಾಕೀತು ಮಾಡಿದ್ದೇನೆ, ಆ ಹುಡುಗ ಇನ್ನು ನಮ್ಮ ಮನೆಗೆ ಬರಬಾರ್ದು ಅಂತ. ಇದನ್ನೆಲ್ಲ ನೋಡುವಾಗ ತುಂಬ ಹೆದರಿಕೆ ಆಗ್ತಾ ಇದೆ. ನೀವೇ ಎಲ್ಲ ನನಗೆ ಸಹಾಯ ಮಾಡಬೇಕು. ನಾವು ಹೇಳಿದಾಗೆ ನೀವು ಕೇಳ್ತಾ ಇದ್ರೆ ಯಾವುದಕ್ಕೂ ಹೆದರ್ಬೇಕಾಗಿಲ್ಲ. ನಾವೆಲ್ಲ ನಿಮ್ಮ ಸಹಾಯಕ್ಕಿದ್ದೇವೆ ಅಲ್ವಾ? ರುಕ್ಕು, ಬಾಯಾರಿಕೆಗೆ ಏನಾದರೂ ಮಾಡ್ತೀಯಾ? ಅಲ್ಲಯ್ಯ, ಈ ಊರಿನ ಭೂತದ ಬಗ್ಗೆ ಒಂದು ಚಿತ್ರಲೇಖನ ಬರೆದು ಪೇಪರಿಗೆ ಕಳಿಸುವಾಗ ಒಂದು ಮಾತು ನನಗೆ ಹೇಳ್ಬೋದಿತ್ತಲ್ಲ? ಹೇಳ್ಬೋದಿತ್ತು. ಮತ್ತೆ ಯಾಕೆ ಹೇಳಲಿಲ್ಲ? ಹೇಳಿದ್ರೆ ನೀವು ಲೇಖನ ಕಳ್ಸೋಕ್ ಬಿಡ್ತಿರ್ಲಿಲ್ಲ. ನಿಜ, ಅದರಿಂದಾಗಿ ಒಂದು ಗಂಡಾಂತರ ತಪ್ಪಿತ್ತು. ಗಂಡಾಂತರ ಏನ್ ಬಂತು ಭಾವ? ನಿನಗಿಲ್ಲ ಮಾರಾಯ, ಯಾಕಂದ್ರೆ ನೀನು ವೆಕೇಶನಲ್ಲಿ ಬಂದವ, ನಾಳೆ ಬೊಂಬೈಗೆ ಹೊರಟೋಗ್ತೀಯ. ಆದ್ರೆ ಯಾರ ಹಿತಕ್ಕಾಗಿ ನೀನು ಇದನ್ನೆಲ್ಲ ಮಾಡ್ತಾ ಇದೀಯಾ, ಅವರು ನೀನು ಗೇಲಿ ಮಾಡಿದ ಈ ಜನರ ಮಧ್ಯೆ ಅದೇ ಮನೆಯಲ್ಲಿ ಆ ಭೂತದ ಉಪದ್ರವನ್ನೆಲ್ಲ ಸಹಿಸ್ಕೊಂಡು ಬದುಕಬೇಕಾಗುತ್ತೆ. ಗೊತ್ತಾಯ್ತಾ? ಅವರನ್ನ ಭೂತದ ಕಾಟದಿಂದ ತಪ್ಪಿಸ್ಬೇಕು ಅಂತಲೇ ನಾನು ಆ ಲೇಖನ ಕಳಿಸಿದ್ದು. ಆದ್ರೆ ಅದರ ರಿಪರ್ಕಷನ್ ಬೇರೆ ಆಗಿದೆ. ಅವ್ರಿಗಿನ್ನೂ ಭೂತದ ಕಾಟ ಹೆಚ್ಚುತ್ತೆ. ಇವತ್ತು ಬೆಳಿಗ್ಗೆ ಬಂದವರು ಹೇಳಿ ಹೋಗಿದ್ದಾರೆ. ಅದು ಅವ್ರಿಗೆ ಹೇಗೆ ಗೊತ್ತಾಯ್ತು? ಹಾಗಾದ್ರೆ ಅವರೇ ಭೂತಗಳಾಗಿ ಕಿರುಕುಳ ಕೊಡ್ತಿದ್ದಾರೆ ಅಂತ ಆಯ್ತಲ್ಲ? ಲೆಟ್ ಮಿ ಟೆಲ್ ಯು ಬಾಬಾ, ದಿಸ್ ಭೂತ ಇಸ್ ಅ ಹೋಕ್ಸ್. ಹೌ ಡು ಯು ಸೇ ದಟ್? ಬಿಕಾಸ್ ಐ ನೋ ಇಟ್. ನೋಡಿ ಬಾಬಾ, ಇಷ್ಟು ದಿನಗಳ ನನ್ನ ಅಬ್ಸರ್ವೇಷನ್ನ ಅನಲೈಸ್ ಮಾಡಿದಾಗ ನನಗನ್ಸಿದ್ದು ಈ ಗುಡ್ಡದ ಭೂತ ಅನ್ನೋದು ಒಂದು ಮಿತ್. ಇದನ್ನು ಯಾರೋ ತಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಸೃಷ್ಟಿ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಸ್ವಾರ್ಥ ಸಾಧನೆ ಯಾಕೆ ನಂಗೆ ಗೊತ್ತಿಲ್ಲ. ಅದನ್ನೇ ಕಂಡು ಹಿಡಿಯೋ ಪ್ರಯತ್ನ ಪಡ್ತಾ ಇದ್ದೀನಿ. ನಾವು ಲೋಕ್ಷೇನು ಫಾರ್ ಗಾಡ್ ಸೇಕ್ ಈ ಪ್ರಯತ್ನವನ್ನು ನೀನು ಬಿಟ್ಬಿಡು. ಯಾಕೆಂದ್ರೆ ಅದು ಮೂಢನಂಬಿಕೆ ಇರಲಿ, ಏನೇ ಇರಲಿ, ಒಂದು ಬಲವಾದ ನಂಬಿಕೆಯನ್ನು ಬೆಳೆಸ್ಕೊಂಡು ಬಂದ ಜನರ ವಿರುದ್ಧ ನೀನು ಪೇಪರ್ನಲ್ಲಿ ಪ್ರಕಟಿಸಿದೀಯ. ಇದರಿಂದ ಸಿಟ್ಟಿಗೆದ್ದ ಜನ ಪ್ರತಿಭಟಿಸಲು ಸಿದ್ಧರಾಗಿದ್ದಾರೆ. ಅವ್ರ ಜೊತೆ ಸೆಣಸಾಡೋದ್ರಲ್ಲಿ, ವೈರ ಕಟ್ಟಿಕೊಳ್ಳೋದ್ರಲ್ಲಿ ಏನು ಅರ್ಥವಿಲ್ಲ. ಅಲ್ಲದೆ ನಿನ್ನ ತಂದೆಗೆ ತಿಳಿದ್ರೆ ದೋಷಿಗಳು ನಾವಾಗ್ತೀವಿ. ಆದ್ದರಿಂದ ನೀನು ಆ ಮನೆ ಕಡೆ ಹೋಗಲೇಬೇಡ. ನೀನು ಇಲ್ಲಿದ್ರೆ ಸುಮ್ಮಗಿರೋದಿಲ್ಲ. ಬಾಂಬೆಗೆ ಹೊರಟೋಗ್ತೀಯ, ಪ್ಲೀಸ್. ಇದೇನು ಹೇಳ್ತೀರಿ ನೀವು? ಅವನನ್ನ ಮನೆ ಹತ್ರ ಹೋಗ್ಬೇಡ ಅಂತ ಹೇಳಿಬೇಕಿದ್ರೆ, ಆದ್ರೆ ಅವ್ನು ಕೂಡಲೇ ಬೊಂಬೈಗೆ ಯಾಕೆ ಹೋಗ್ಬೇಕು? ನೀವು ಹೇಳಿದ್ದು ಸರಿ ಬಾಬಾ. ನಾನು ಇಲ್ಲೇ ಇದ್ರೆ ಮಂತೆ ಸುಮ್ಮನೆ ಇರೋದಕ್ಕಾಗೋದಿಲ್ಲ. ನಾನು ನಾಳೆ ನಾಡಿದ್ರಲ್ಲಿ ಬೊಂಬೈಗೆ ಹೊರಟು ಹೋಗ್ತೀನಿ. ಸುಮ್ಮನೆ ನಾನೇನು ನಿಮಗೆ ಯಾಕೆ ತೊಂದರೆ? ನೀವು ಈ ಊರಿನಲ್ಲಿ ಈ ಜನರ ಮಧ್ಯೆನೇ ಬದುಕಬೇಕು. ಐ ಆಮ್ ರಿಯಲಿ ಸಾರಿ ಬಾಬಾ. ದ್ಯಾಟ್ಸ್ ಲೈಕ್ ಎ ಗುಡ್ ಬಾಯ್. ನಾಳೆ ನಾನು ಟಿಕೆಟ್ ಬುಕ್ ಮಾಡಿಸ್ಲಾ? ಬೇಡ ಬಾಬಾ, ನಾನೇ ನಾಳೆ ಪೇಟೆಗೆ ಹೋಗಿ ಟಿಕೆಟ್ ಬುಕ್ ಮಾಡ್ಕೊಳ್ತೇನೆ. ನಾನು ಇಲ್ಲೊಂದು ವಾಕ್ ಹೋಗಿ ಬರ್ತೇನೆ.